ಚಿಂತಾಮಣಿ ಧ್ವನಿಗೆ ಸ್ವಾಗತ. ಕ್ಷೀರ ಮಹೋತ್ಸವ. ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲಾ ಸಹಕಾರ ಹಾಲು ಉತ್ಪಾದಕರ ಸಂಘಗಳ ಒಕ್ಕೂಟ ವತಿಯಿಂದ ಚಿಂತಾಮಣಿ ನಗರದ ಪಾಲಿಟೆಕ್ನಿಕ್ ಮೈದಾನದಲ್ಲಿ ಹಮ್ಮಿಕೊಂಡಿದ್ದ ಕ್ಷೀರ ಮಹೋತ್ಸವ ಕಾರ್ಯಕ್ರಮವನ್ನು ಕರ್ನಾಟಕ ರಾಜ್ಯ ಉನ್ನತ ಶಿಕ್ಷಣ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರು ಡಾಕ್ಟರ್ MC ಸುಧಾಕರ್ ಹಾಗೂ ಮಾಜಿ ಗೃಹ ಮಂತ್ರಿಗಳು A ಚೌಡಾರೆಡ್ಡಿ ಹಾಗೂ ಮಾಲೂರು ಶಾಸಕರು ಹಾಗೂ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲಾ ಸಹಕಾರ ಹಾಲು ಉತ್ಪಾದಕರ ಸಂಘದ ಅಧ್ಯಕ್ಷರು ನಂಜೇಗೌಡರು ಹಾಗೂ ಕೋಲಾರ ಚಿಕ್ಕಬಳ್ಳಾಪುರ ಸಹಕಾರ ಹಾಲು ಉತ್ಪಾದಕರ ಸಂಘದ ನಿರ್ದೇಶಕರು ಉಲವಾಡಿ ಬಾಬು ಹಾಗೂ ಹಲವಾರು ತಾಲೂಕುಗಳ ನಿರ್ದೇಶಕರುಗಳು ಹಾಗೂ ಅಧಿಕಾರಿಗಳು ಮುಖಂಡರುಗಳು ಇಂದು ಉದ್ಘಾಟಿಸಿದರು. ನಂತರ ಹಲವಾರು ಮುಖಂಡರು ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಹಲವಾರು ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಅಧ್ಯಕ್ಷರುಗಳು ಹಾಗೂ ಸದಸ್ಯರುಗಳು ಹಾಗೂ ಹಲವಾರು ಸಂಘಗಳ ಅಧ್ಯಕ್ಷರುಗಳು ಸದಸ್ಯರುಗಳು ಹಾಗೂ ಹಲವಾರು ಮುಖಂಡರುಗಳು ಹಾಗೂ ನಗರಸಭಾ ಸದಸ್ಯರು ಮತ್ತಿತರರು ಹಾಜರಿದ್ದರು. ಸಂದರ್ಭದಲ್ಲಿ ನಿರೀಕ್ಷೆ ಮಾಡಿರಲಿಲ್ಲ ಅಂತ ಕಾಣುತ್ತೆ. ಇಷ್ಟು ದೊಡ್ಡದಾಗಿ ಈ ಒಂದು ಹೈನೋದ್ಯಮ ಬೆಳೀತದೆ ಅಂತಕ್ಕಂಥದ್ದು ಚಿಂತಾಮಣಿಯಲ್ಲಿ ಪ್ರಪ್ರಥಮವಾಗಿ ಪ್ರಾರಂಭ ಮಾಡಿ ನಂತರ ರಾಜ್ಯದಲ್ಲೇ ಅಲ್ಲ ಜಿಲ್ಲೆಯಲ್ಲೇ ಪ್ರಪ್ರಥಮವಾಗಿ ಶೀತಲಿ ಕೇಂದ್ರ ಚಿಲ್ಲಿಂಗ್ ಸೆಂಟರ್ ತಾಲೂಕಿನ ವಿವಿಧ ಸಹಕಾರಿ ಸಂಘಗಳಿಂದ ಶೇಖರಣೆ ಮಾಡಿರ್ತಕ್ಕಂಥ ಹಾಲನ್ನ ಇಲ್ಲಿ ತಂದು ಶೀತಲ ಕೇಂದ್ರದಲ್ಲಿ ಇಟ್ಟು ನಂತರ ಕೋಲಾರಿಗೆ ಅದನ್ನ ಕೊಂಡೊಯ್ತಕ್ಕಂಥ ಕೆಲಸ ಆಯ್ತು. ಇಡೀ ಜಿಲ್ಲೆಯಲ್ಲಿ ಪ್ರಪ್ರಥಮವಾಗಿ ಅದ ಪ್ರಾರಂಭ ಆಯಿತು. ಏನು ತಾವು ₹2 ಬೆಲೆ ಕಮ್ಮಿ ಆಗಿದೆ ಅಂತಕ್ಕಂಥ ವಿಚಾರ ವಿಶೇಷವಾಗಿ ನಾನು ತಮ್ಗೆ ಹೇಳಲಿಕ್ಕೆ ಬಯಸೋದಿಷ್ಟೇ. ಇವತ್ತು ಯಾವುದೇ ಒಂದು ವ್ಯವಸ್ಥೆಯಲ್ಲಿ ಸಹಕಾರಿ ಕ್ಷೇತ್ರ ಉಳಿಬೇಕಾದ್ರೆ ಯಾವ ಸಂದರ್ಭದಲ್ಲಿ ಬೆಲೆ ಹೆಚ್ಚು ಮಾಡಬೇಕು, ಯಾವ ಸಂದರ್ಭದಲ್ಲಿ ಕಮ್ಮಿ ಮಾಡಬೇಕು ಅಂತಕ್ಕಂಥದ್ದು ಜವಾಬ್ದಾರಿಯುತವಾದಂಥ ಆಡಳಿತ ಇರತಕ್ಕಂಥದ್ದು ತೆಗೆದುಕೊಳ್ಬೇಕಾದಂಥ ತೀರ್ಮಾನ. ಇವತ್ತಿಷ್ಟು ಬೃಹದಾಕಾರವಾಗಿ ಕೋಮಲ್ ಬೆಳೆದಿದೆ ಅಂತ ಹೇಳಿದ್ರೆ ನಾನಾ ರೀತಿಯಾದಂಥ ರೈತ ಪರವಾಗಿ ರೈತರ ಹಿತದೃಷ್ಟಿಯಲ್ಲಿ ತೆಗೆದುಕೊಂಡಿರ್ತಕ್ಕಂಥ ತೀರ್ಮಾನಗಳೇ ಸಾಕ್ಷಿ. ಇಷ್ಟು ದೊಡ್ಡ ಮಟ್ಟದಲ್ಲಿ ಇವತ್ತು ಕಾಮಗಾರಿಗಳು ರೈತರಿಗೆ ಉಪಯೋಗ ಆಗ್ತಕ್ಕಂಥ ಕಾಮಗಾರಿಗಳನ್ನ ಕೆಲಸಗಳನ್ನ ಕೈಗೆತ್ತಿಕೊಂಡಿದ್ದಾರೆ ಅಂದ್ರೆ ನಮ್ಮ ಭವಿಷ್ಯತ್ತಿನ ದೃಷ್ಟಿಯಲ್ಲಿ ಗಮನವನ್ನು ಇಟ್ಕೊಂಡು ಮಾಡಿರ್ತಕ್ಕಂಥ ತೀರ್ಮಾನಗಳು. ತಮಗೆ ಗೊತ್ತಿದೆ, ಈಗ 8 ಲಕ್ಷ ಲೀಟರು ಏನಿವತ್ತು ಉತ್ಪಾದನೆ ಆಗ್ತಾ ಇತ್ತು ಬೇಸಿಗೆ ಸಮಯದಲ್ಲಿ ನಮ್ಮ ಒಂದು ಒಕ್ಕೂಟದಲ್ಲಿ ಏಕಾಏಕಿ 12,85,86,000, ಈಗ 12,56,000, ಒಂದ್ಸತಿ 12,10,000, ಈ ರೀತಿ ಸರಾಸರಿ ಒಮ್ಮೆಲೆ 4.5 ಲಕ್ಷ ಲೀಟರು ಜಾಸ್ತಿ ಉತ್ಪಾದನೆ ಆದಂತ ಸಂದರ್ಭದಲ್ಲಿ ಅದನ್ನ ಯಾವ ರೀತಿ ನಾವು ಮಾರುಕಟ್ಟೆ ವ್ಯವಸ್ಥೆ ಮಾಡಬೇಕು, ರೈತರಿಂದ ನಾವು ಪಡಿತಕ್ಕಂಥ ಹಾಲು ವ್ಯರ್ಥ ಆಗದ ರೀತಿಯಲ್ಲಿ, ಸಂಸ್ಥೆ ನಷ್ಟಕ್ಕೆ ಗುರಿಯಾಗದ ರೀತಿಯಲ್ಲಿ ಇವೆಲ್ಲ ಕ್ರಮಗಳು ತೆಗೆದುಕೊಳ್ತಕ್ಕಂಥದ್ದು ಆಗಿಂದ ಹಾಗೆ ತೆಗೆದುಕೊಳ್ತಕ್ಕಂಥ ಜವಾಬ್ದಾರಿ ಒಕ್ಕೂಟದ ಮೇಲೆ ಇರ್ತದೆ. ಹಿಂದೆ ತಾವೆಲ್ಲ ನೆನೆಸ್ಕೋಬೇಕಾಗತ್ತೆ. ಸತ್ಯಗಳನ್ನ ವಸ್ತುಸ್ಥಿತಿಗಳನ್ನ ಮರೆಮಾಚಿ ಇವತ್ತು ರೈತರ ಬದುಕಿನ ಮೇಲೆ ಚಲ್ಲಾಟ ಮಾಡ್ತಾ ಇರ್ತಕ್ಕಂಥವ್ರು ಇವತ್ತು ಇಲ್ಲ ಸಲ್ಲದ ಮಾತುಗಳನ್ನ ಇವತ್ತು ಸಾರ್ವಜನಿಕರಲ್ಲಿ ಹೇಳ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ. ನಾನು ಈ ಸಂದರ್ಭದಲ್ಲಿ ತಮ್ಗೆ ಹೇಳುವಂತದ್ದು ಇಷ್ಟೇ, ಇವತ್ತು ಏನು ಕೋಲಾರ ಚಿಕ್ಕಬಳ್ಳಾಪುರ ಒಕ್ಕೂಟಗಳು ಬೇರೆ ಆಗ್ಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಅಭಿಪ್ರಾಯ. ಆದ್ರೆ ಹಿಂದೆ ಯಾರಿಗೋ ರಾಜಕೀಯ ತೆವಳುಗಳಿಗೆ ಯಾರಿಗೋ ಅಧಿಕಾರ ಕೊಡಬೇಕು ಅಂತಕ್ಕಂಥ ಉದ್ದೇಶದಿಂದ ಅವೈಜ್ಞಾನಿಕವಾಗಿ ಆಸ್ತಿ ಪಾಸ್ತಿಗಳ ಹಂಚಿಕೆ, ಅಲ್ಲಿರ್ತಕ್ಕಂಥ ಸೌಲಭ್ಯ ಏನಿವತ್ತು ಚಿಕ್ಕಬಳ್ಳಾಪುರದ ಡೈರಿಯಲ್ಲಿ ಮದರ್ ಡೈರಿ ಏನಿದೆ ಅಲ್ಲಿ ಇವತ್ತು ಪ್ಯಾಕಿಂಗ್ ಮಾಡ್ತಕ್ಕಂಥ ವ್ಯವಸ್ಥೆ ಇಲ್ಲ. ನಾವು ಬೇರೆ ಒಕ್ಕೂಟ ಆದಾಗ ನಾವು ಶೇಖರಣೆ ಮಾಡ್ತಕ್ಕಂಥ ನಮ್ಮ ಜಿಲ್ಲೆಯಲ್ಲಿ ಆಗ್ತಕ್ಕಂಥ ಶೇಖರಣೆ ಮಾಡ್ತಕ್ಕಂಥ ಹಾಲನ್ನ ನಾಳೆ ಪ್ಯಾಕೆಟ್ ರೂಪದಲ್ಲಿ ನಾವು ಮಾರುಕಟ್ಟೆಯಲ್ಲಿ ಮಾರಾಟ ಮಾಡಬೇಕಾದ್ರೆ ನಾವು ಬೇರೆ ಒಕ್ಕೂಟಗಳಿಗೆ ಅದನ್ನ ಕಾಂಟ್ರಾಕ್ಟ್ ಕೊಟ್ಟು ಅವರಿಗೆ ಹಣ ಕೊಟ್ಟು ಪ್ಯಾಕಿಂಗ್ ಮಾಡಿಸಿ ಮಾರುವಂತ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇತ್ತು. ಇವೆಲ್ಲವನ್ನ ಅರ್ಥ ಮಾಡ್ಕೊಳ್ದಿರಾ ರಾಜಕೀಯ ಅಧಿಕಾರ ಇದೆ ಅಂತ ಹೇಳಿ ತರಾತುರಿಯಲ್ಲಿ ಒಕ್ಕೂಟವನ್ನ ಬೇರ್ಪಡಿಸಿ ಈ ಒಂದು ಜಿಲ್ಲೆಯಲ್ಲಿದ್ದಂತ ನಿರ್ದೇಶಕರ ಅಧಿಕಾರವನ್ನ ಕಿತ್ತು ಆಡಳಿತಾಧಿಕಾರಿಯನ್ನ ನೇಮಕ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ವಿರೋಧಿಸಿ ಏನು ನಮ್ಮ ಸರ್ಕಾರ ಒಕ್ಕೂಟದ ವಿಭಜನೆಯನ್ನ ಹಿಂಪಡೆದು
ವೈಜ್ಞಾನಿಕವಾಗಿ ಈ ಒಕ್ಕೂಟದ ವಿಭಜನೆ ಆಗ್ಬೇಕು ಅಂತಕ್ಕಂಥ ದೃಷ್ಟಿಯಲ್ಲಿ ಈಗಾಗಲೇ ಇದೇ ತಿಂಗಳು 23ನೇ ತಾರೀಕು ಬಾಗೇಪಲ್ಲಿಯಲ್ಲಿ ಇವತ್ತು ಸರ್ವ ಸದಸ್ಯರ ಸಭೆಯನ್ನ ಕರೆದಿದ್ದಾರೆ. ನಾನು ಇಲ್ಲಿರ್ತಕ್ಕಂಥವ್ರು ಎಲ್ಲರಿಗೂ ಕೋರ್ತೇನೆ, ದಯವಿಟ್ಟು ಆ ಸಭೆಯಲ್ಲಿ ಪಾಲ್ಗೊಳ್ಳಿ. ಹೆಚ್ಚಿನ ಸಂಖ್ಯೆಯಲ್ಲಿ ಒಕ್ಕೂಟ ವಿಭಜನೆ ಆಗ್ಬೇಕು ಅಂತಕ್ಕಂಥ ಅಭಿಪ್ರಾಯಕ್ಕೆ ತಾವೆಲ್ಲರೂ ಸಹಕಾರ ನೀಡಬೇಕು. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ, ಇನ್ಶೂರೆನ್ಸ್ ಮಾಡಬೇಕು ಅಂತ ತೀರ್ಮಾನ ತಗೊಂಡಿದ್ದು. ಇವತ್ತು ಯಾವುದೇ ರೈತ ಹಸು ಸತ್ತು ಹೋದ್ರೆ ತಕ್ಷಣ 70,000 ತಗೊಂಡು ಹಸು ತಗೊಂಡಂತ ಶಕ್ತಿ ಇವತ್ತು ನಮ್ಮ ಹಾಲು ಉತ್ಪಾದಕರಿಗೆ ತಗೊಂಡಂತ ತೀರ್ಮಾನ ನಾವು. ಅದ್ರ ಜೊತೆಗೆ ಹಾಲು ಉತ್ಪಾದಕರಿಗೆ ಇನ್ಶೂರೆನ್ಸ್ ಕೊಟ್ಟಿದ್ದು ಕರ್ನಾಟಕ ರಾಜ್ಯದಲ್ಲಿ ಕೋಲಾರ ಒಕ್ಕೂಟ ಹಾಲು ಉತ್ಪಾದಕರು ಅಗ್ಗರಿಸಬೇಕು, ಏನಾದ್ರೂ ಆದಾಗ ತಕ್ಷಣ ನಾವು ಇನ್ಶೂರೆನ್ಸ್ ಕೊಡಬೇಕು ಅಂತೇಳಿ ಹಾಲು ಉತ್ಪಾದಕ ಇನ್ಶೂರೆನ್ಸ್ ಕೊಟ್ಟಂತಿರ್ಬೋದು. ಹಾಲು ಉತ್ಪಾದಕ ಸಹಕಾರ ಸಂಘದಲ್ಲಿ ಕಾರ್ಯದರ್ಶಿಗಳು ಮತ್ತೆ ಹೆಲ್ಪರ್ ಇವರಿಗೆ ರಿಟೈರ್ಡ್ ಆದ್ರೆ ಆ ಸಂಘ ಏನ್ ಸಂಬಳ ಕೊಡ್ತಾ ಇತ್ತೋ ಅಷ್ಟು ಬಿಟ್ರೆ ಮತ್ತೆ ಬರೀ ಕೈಯಲ್ಲಿ ಮನೆಗೆ ಹೋಗ್ತಾ ಇದ್ರು. ನಮ್ಮ ಆಡಳಿತ ಮಂಡಳಿ ತಗೊಂಡಿದ್ದು ಆ ಕಾರ್ಯದರ್ಶಿ 60 ವರ್ಷ ಆದ್ಮೇಲೆ ಅವನು 2 ಲಕ್ಷ ಕೊಡಬೇಕು, ಹೆಲ್ಪರ್ಗೆ 1 ಲಕ್ಷ ಕೊಡಬೇಕು ತಗೊಂಡಂತ ತೀರ್ಮಾನ ಇರ್ಬೋದು. ಇವು ಸುಮಾರು ಯೋಜನೆಗಳನ್ನ ಕಾರ್ಯಕ್ರಮಗಳನ್ನ ನಮ್ಮ ಆಡಳಿತ ಮಂಡಳಿ ತಗೊಂಡಂತಹದ್ದು. ತಗೊಂಡು ಆದ್ಮೇಲೆ ವಿಶೇಷವಾಗಿ ನಾವು ಇವತ್ತು ಏನು 4 ಪ್ರಾಜೆಕ್ಟ್ಗಳು ತಗೊಂಡಿದ್ವಿ. ಐಸ್ ಕ್ರೀಮ್, ಸೋಲಾರ್ ಪ್ಲಾಂಟ್, ಎಂಬಿಕೆ ಗೋಲ್ಡನ್ ಡೈರಿ ಮತ್ತೆ ಮೆಗಾ ಡೈರಿಯಲ್ಲಿ ಪ್ಯಾಕಿಂಗ್. ಈ 4 ಪ್ರಾಜೆಕ್ಟ್ ಸುಮಾರು 400 ಕೋಟಿ ರೂಪಾಯಿ ಪ್ರಾಜೆಕ್ಟ್ಗಳಿದ್ದು. 400 ಕೋಟಿ ರೂಪಾಯಿ ಪ್ರಾಜೆಕ್ಟ್ಗಳು 4 ಕಾರ್ಯಕ್ರಮ ಕೂಡ. ಈ 4 ಪ್ರಾಜೆಕ್ಟ್ಗಳು 400 ಕೋಟಿ ಎಲ್ಲಿಂದ ದುಡ್ಡು ಬರ್ತದೆ? ನಿಮ್ಮ ಮುಂದೆ ಪ್ರಶ್ನೆ ಇರ್ಬೋದು. ಅದು ಕೂಡ ನಮ್ಮ ಆಡಳಿತ ಮಂಡಳಿ ತಗೊಂಡಂತ ತೀರ್ಮಾನ